ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಶಿವಲಿಂಗ ಸ್ಥಾಪನೆ ಮತ್ತು ರಾವಣನ ಪಿಶಾಚ ಜನ್ಮ ಮುಕ್ತಿ. ದೇವತೆಗಳು ಶ್ರೀರಾಮಚಂದ್ರನಿಂದ ಬೀಳುಕೊಟ್ಟು ಅವರವರ ಲೋಕಕ್ಕೆ ತೆರಳಿದ ನಂತರ ವಿಭೀಷಣನು ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದು ವಿಶ್ವಕರ್ಮನಿಂದ ವಿಶಾಲವಾದ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿಸಿ ಅದರಲ್ಲಿ ವಾನರರ ಬಲಕ್ಕೆ ಷಡ್ರಶೋಪೇತವಾದ ವಿಧ ವಿಧವಾದ ಭಕ್ಷ್ಯಭೋಜ್ಯಗಳನ್ನು ಕಾಮಧೇನುವಿನಿಂದ ಉಣಬಡಿಸಿ ರತ್ನಾಭರಣಗಳನ್ನು ವಸ್ತ್ರಗಳನ್ನು ಅವರಿಗಿತ್ತು ತೃಪ್ತಿಪಡಿಸಿ ಕುಬೇರನ ಪುಷ್ಪಕ ವಿಮಾನವನ್ನು ತಂದು ಶ್ರೀರಾಮಚಂದ್ರನ ಮುಂದೆ ನಿಲ್ಲಿಸಿ, ಇದನ್ನು ನೀವು ಸ್ವೀಕರಿಸಿ ಇದರಲ್ಲಿಯೇ ಕುಳಿತು ಅಯೋಧ್ಯೆಗೆ ತೆರಳಬೇಕೆಂದು ಪ್ರಾರ್ಥಿಸಿದನು. ರಾಮಚಂದ್ರನು ಅದಕ್ಕೆ ಸಮ್ಮತಿಸಿ ಸುಗ್ರೀವಾದಿ ಕಪಿನಾಯಕರನ್ನು ಕಪಿಬಲವನ್ನು ಕುರಿತು, ನೀವುಗಳೆಲ್ಲರೂ ನನಗೆ ಸಹಾಯಕರಾಗಿ ಬಂದು ನಿಮ್ಮ ನಿಮ್ಮ ಶಕ್ತಿ ಪೌರುಷಗಳಿಂದ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬಂದು ಅಪಾರವಾದ ದಾನವರನ್ನು ವಧೆ ಮಾಡಿ ನನಗೆ ಜಯವನ್ನುಂಟು ಮಾಡಿದಿರಿ. ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವಂತಿಲ್ಲ. ಇನ್ನು ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೋಗಿ ಮಡದಿ ಮಕ್ಕಳೊಂದಿಗೆ ಸುಖವಾಗಿ ಬಾಳಿರಿ. ನಾನು ಅಯೋಧ್ಯೆಗೆ ಹೋಗುವೆನು ಎಂದು ಆಶೀರ್ವದಿಸಿದನು. ಸುಗ್ರೀವಾದಿ ಜಾಂಬವರು ಭಕ್ತಿಯಿಂದ ಬಾಗಿ ನಿಂತು ಕೈಜೋಡಿಸಿಕೊಂಡು, ವಿಶ್ವಂಭರ, ನಿಮ್ಮ ಅಮೋಘವಾದ ಮಹಿಮೆಯನ್ನು ಮನುಮುನಿಗಳಿಗೂ ಅರಿಯದಿರುವರಲ್ಲಿ ವನಚರರಾದ ನಾವುಗಳು ತಿಳಿಯುವುದೆಲ್ಲಿ? ನಮ್ಮಿಂದ ನಿಮಗೆ ಉಪಕಾರವಾಯಿತು, ಜಯವು ಲಭಿಸಿತು ಎಂದು ಹೇಳಿದ ಮಾತುಗಳು ನಮಗೆ ಅತಿಯಾದ ವ್ಯಥೆಯನ್ನುಂಟು ಮಾಡಿದವು. ಏಕೆಂದರೆ ಜಗನ್ನಾಟಕ ಸೂತ್ರಧಾರಿಯಾದ ನಿನಗೆ ಸಹಾಯ ಮಾಡುವ ಶಕ್ತಿಯಾಗಲಿ ಯುಕ್ತಿಯಾಗಲಿ ನಮಗಿರುವುದೇ? ನಿನ್ನ ಅಪ್ಪಣೆ ಹಾಗೂ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ, ಜಡವಸ್ತುವಾಗಿರುತ್ತದೆ. ಅಂತಹ ಒಂದು ಹುಲ್ಲು ಕಡ್ಡಿಗೂ ಜೀವ ಚೈತನ್ಯವನ್ನು ಕೊಡುವವನು ನೀನಾಗಿರುವವರಲ್ಲಿ ಇನ್ನು ನಿನಗೆ ಸಹಾಯ ಮಾಡುವ ಶಕ್ತಿ ನಮಗಿರುವುದೇ? ಆ ಮಾತು ನಮ್ಮ ಸಂತೋಷಕ್ಕಾಗಿ ಆಡಿರುವ ಮಾತುಗಳು. ನಮ್ಮ ಶಕ್ತಿ ಪೌರುಷಗಳೆಲ್ಲವೂ ನಿಮ್ಮಿಂದಲೇ ಲಭ್ಯವಾಗಿದ್ದವುಗಳು. ನೀನು ನಮ್ಮ ಶಕ್ತಿಯ ಆಗರನು. ದಾನವ ಕೋಟಿಯ ವಧೆಗಾಗಿ ಅವತರಿಸಿದ ಶ್ರೀಮನ್ನಾರಾಯಣ ಮೂರ್ತಿಯಾದ ನಿಮ್ಮ ಸೇವೆಯನ್ನು ಈ ಮುಖೇನವಾಗಿ ಮಾಡಿ ಧನ್ಯರಾದೆವು. ನಮಗೆ ಬಯಕೆ ಬೇರಿಲ್ಲ, ಒಂದೇ ಒಂದು. ಅದನ್ನು ನೀವು ಇಂದೇ ಅನುಗ್ರಹಿಸಬೇಕು. ಅದಾವುದೆಂದರೆ, ನಾವು ನಿಮ್ಮ ಜನನಿಯರನ್ನು ಅನುಜರಾದ ಭರತ ಶತ್ರುಘ್ನರನ್ನು ನೋಡಿ ಸಂತೋಷಪಡಬೇಕು. ಅದರಿಂದ ನಮ್ಮೆಲ್ಲರನ್ನು ನಿಮ್ಮೊಂದಿಗೆ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು ಎಂದು ಪ್ರಾರ್ಥಿಸಿದರು. ವಿಭೀಷಣನ ಪ್ರಾರ್ಥನೆಯೂ ಅದೇ ಆಯಿತು. ಅವರೆಲ್ಲರ ಮಾತಿಗೆ ಹರ್ಷಗೊಂಡ ಶ್ರೀರಾಮಚಂದ್ರನು ಕರವೆತ್ತಿ ಅಭಯವನ್ನಿತ್ತು ಸೀತಾ ಲಕ್ಷ್ಮಣರಿಂದಲೂ ಸುಗ್ರೀವಾದಿ ವಾನರ ನಾಯಕರಿಂದಲೂ ವಿಭೀಷಣನ ಪರಿವಾರದಿಂದಲೂ ಕೂಡಿ ಕುಬೇರನ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಹೊರಡಲು ಆಜ್ಞೆ ಮಾಡಿದನು. ಎರಡನೇ ಭೂಮಂಡಲದಂತೆ ಮೇಲೆದ್ದು ಗಗನ ಮಾರ್ಗವಿಡಿದು ಅಯೋಧ್ಯೆಯ ಕಡೆ ಹೊರಟಿತು. ರಘುಪತಿಯು ಅಗ್ನಿಯಲ್ಲಿ ಅಡಗಿದ್ದ ಸೀತಾದೇವಿಗೆ ಲಂಕೆಯ ಆವರಣವನ್ನೆಲ್ಲ ತೋರಿಸುತ್ತಾ ಯುದ್ಧ ಭೂಮಿಯ ಮೇಲೆ ವಿಮಾನವು ಹೋಗುತ್ತಿರುವಾಗ ಕುಂಭಕರ್ಣ, ಅತಿಕಾಯ, ಇಂದ್ರಜಿತು, ರಾವಣಾದಿಗಳನ್ನು ಕೊಂದ ಸ್ಥಳಗಳನ್ನು ತೋರಿಸುತ್ತಾ ಆಕೆಯನ್ನು ಹರ್ಷಗೊಳಿಸುತ್ತಾ ಕಪಿಗಳು ಸಮುದ್ರಕ್ಕೆ ಕಟ್ಟಿದ್ದ ಸೇತುವೆಯನ್ನು ತೋರಿಸಿ ಸಮುದ್ರದ ಮೇಲೆ ಬರುತ್ತಿರುವಾಗ ಮಧ್ಯ ಸಮುದ್ರಕ್ಕೆ ಬಂದೊಡನೆ ವಿಮಾನವು ನಿಂತಿತು. ಇದಕ್ಕೆ ಕಾರಣವನ್ನು ಆಲೋಚಿಸುವಷ್ಟರಲ್ಲಿಯೇ ವಿಮಾನದ ಮುಂದೆ ಕೈಜೋಡಿಸಿಕೊಂಡು ನಿಂತಿದ್ದ ರಾವಣನ ದಿಗಂಬರ ಛಾಯಾಕೃತಿಯು ಗೋಚರವಾಯಿತು. ಆಗ ರಘುಪತಿಯು ವಿಭೀಷಣನನ್ನು ನೋಡಿ, ಭಾಗವತ ಶ್ರೇಷ್ಠ, ನಿನ್ನ ಅಣ್ಣನು ಮಡಿದನೆಂದು ನೀನು ಕ್ರಿಯಾದಿಗಳನ್ನು ಮಾಡಿದೆ. ದೇವತೆಗಳು ನಮ್ಮ ಬಂಧನವು ತಪ್ಪಿತು ಎಂದರು. ಈಗ ನೋಡಿದರೆ ದಿಗಂಬರನಾಗಿ ವಿಮಾನವನ್ನು ತಡೆದು ನಿಂತಿರುವನು ಎಂದನು. ವಿಭೀಷಣನು ದಯಾಗನ, ಅವನು ಈವರೆಗೂ ಮಾಡಿದ ಪುಣ್ಯಗಳೆಲ್ಲವೂ ಪರಸ್ತ್ರೀ ಸಂಘದಿಂದ ನಶಿಸಿ ಪಿಶಾಚತ್ವವು ಸಂಭವಿಸಿರುವುದರಿಂದ ಆ ಜನ್ಮದಲ್ಲಿ ಅನುಭವಿಸಲಾಗದೆ ಅವನಿಗೆ ಸಂಭವಿಸಿರುವ ಭೂತ ಜನ್ಮವನ್ನು ನಿವಾರಿಸಿಕೊಳ್ಳಲು ಬಂದು ಕೈಜೋಡಿಸಿಕೊಂಡು ವಿಮಾನವನ್ನು ತಡೆದು ಬೇಡುತ್ತಿರುವನು ಎಂದನು. ಅದೇ ಸಮಯಕ್ಕೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಬಂದು, ರಘುಪತಿ,
ಇವನು ಅಖಂಡ ಶಿವಭಕ್ತನಾದ್ದರಿಂದ ನೀನು ಸೀತಾ ಸಮೇತನಾಗಿ ಆ ಕಡೆ ಸಮುದ್ರ ದಡದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಆ ಪುಣ್ಯವನ್ನು ಧಾರೆಯರೆದರೆ ಇವನಿಗೆ ಉಂಟಾಗಿರುವ ಪಿಶಾಚ ಜನ್ಮವು ತೊಲಗಿ ದಿವ್ಯ ದೇಹಧಾರಿಯಾಗಿ ಶಿವಲೋಕಕ್ಕೆ ಹೋಗುವನು ಎಂದನು. ರಾಮಚಂದ್ರನು ಹೊಸಾದವೆಂದ ಮೇಲೆ ವಿಮಾನವು ಮುಂದೆ ಹೊರಟಿತು. ಬ್ರಹ್ಮದೇವನು ಅದೃಶ್ಯನಾದನು. ರಾವಣನ ರೂಪವೂ ಕಾಣದಂತಾಯಿತು. ವಿಮಾನವು ಬಂದು ಸಮುದ್ರ ದಡದಲ್ಲಿ ಇಳಿಯಿತು. ರಾಮಚಂದ್ರನು ಸೀತಾ ಲಕ್ಷ್ಮಣರಿಂದಲೂ ಸಕಲ ಕಪಿಬಲದಿಂದಲೂ ಕೆಳಗಿಳಿದು ಹನುಮಂತನನ್ನು ನೋಡಿ, ಮಾರುತಿ, ಒಂದು ಮುಹೂರ್ತದೊಳಗೆ ಕಾಶಿಗೆ ಹೋಗಿ ಶಿವಲಿಂಗವನ್ನು ತರಬಲ್ಲೆಯಾ ಎಂದನು. ಹನುಮನು ಉಬ್ಬಿನಿಂದ, ತಮ್ಮ ಅಪ್ಪಣೆಯಾಗುವುದೊಂದೇ ತಡ. ಮುಹೂರ್ತಕ್ಕೆ ಮೊದಲೇ ಕಾಶಿಯಲ್ಲಿರುವ ಪವಿತ್ರವಾದ ಶಿವಲಿಂಗವು ಈ ದಾಸನೆಂಬ ನಿಮ್ಮ ಹಸ್ತಗತವಾಗುವುದು ಎಂದು ನಮಸ್ಕರಿಸಿದನು. ಆಗ ರಘುಪತಿಯು ಹರ್ಷಗೊಂಡವನಂತೆ ನಟಿಸಿ, ಹೋಗಿ ಬೇಗನೆ ತೆಗೆದುಕೊಂಡು ಬಾ ಎಂದನು. ಹನುಮಂತನು ದೇಹವನ್ನು ವಾಯುವಿನಲ್ಲಿ ತೇಲಿಸಿಕೊಂಡು ಕಾಶಿಗೆ ಸೇರಿ ಅಲ್ಲಿ ಲಿಂಗವನ್ನು ಶೋಧಿಸಿದನು. ಒಂದಾದರೂ ಸಿಗದ ಕಾರಣ ಬೇಸೆತ್ತು ಅಲ್ಲಿ ಪ್ರತಿಷ್ಠೆಯಾಗಿದ್ದ ವಿಶ್ವನಾಥನ ಲಿಂಗವನ್ನು ಕೀಳಬೇಕೆಂದು ಕೈಯಿಟ್ಟು ಎತ್ತಿದನು. ಅದು ಕದಲಲಿಲ್ಲ. ಬಾಲವನ್ನು ಸುತ್ತಿ ಕಿತ್ತನು. ಆದರೂ ಅಲುಗಾಡಲಿಲ್ಲವಾದ್ದರಿಂದ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಕೀಳುತ್ತಿರುವಾಗ ಈಶ್ವರನು ಬಂದು ಆ ಲಿಂಗದಲ್ಲಿಯೇ ಹವಿರ್ಭೂತನಾಗಿ, ಹನುಮಂತ, ನೀನು ದೊಡ್ಡ ದೊಡ್ಡ ಪರ್ವತಗಳನ್ನು ಕಿತ್ತಂತೆ ಇದನ್ನು ಕೀಳಲು ಸಾಧ್ಯವಿಲ್ಲ. ಕಾರಣ ಇದು ಬ್ರಹ್ಮದೇವನಿಂದ ಲೋಕಹಿತಾರ್ಥವಾಗಿ ಪ್ರತಿಷ್ಠಾಪನೆಯಾಗಿದೆ. ನೀನು ಇಲ್ಲಿಗೆ ಸಮೀಪವಾಗಿ ಹರಿಯುತ್ತಿರುವ ನರ್ಮದಾ ನದಿಯಲ್ಲಿ ಮುಳುಗಿ ನೋಡು, ಅಲ್ಲಿ ನಿನಗೆ ಬೇಕಾದ ಲಿಂಗವು ದೊರಕಬಹುದು ಎಂದು ಹೇಳಿ ಅದೃಶ್ಯನಾದನು. ಪರಮೇಶ್ವರನ ಆಜ್ಞೆಯಾಗುವುದೇ ತಡ. ಹನುಮನು ನರ್ಮದೆಗೆ ಹಾರಿ ಅದರಲ್ಲಿ ಮುಳುಗಿದೊಡನೆ ಒಂದು ಲಿಂಗವು ದೊರಕಿತು. ಅದನ್ನು ಎದೆಗಪ್ಪಿಕೊಂಡು ಗರುಡನಂತೆ ಗಗನ ಮಾರ್ಗದಲ್ಲಿ ಬರುತ್ತಿರುವಾಗ ಶ್ರೀರಾಮಚಂದ್ರನು ಬ್ರಹ್ಮದೇವನು ಹೇಳಿದ ಮುಹೂರ್ತವು ಮುಗಿಯುತ್ತಾ ಬಂದುದರಿಂದ ಮರಳಿನಿಂದಲೇ ಲಿಂಗವನ್ನು ಮಾಡಿ ಸೀತಾ ಸಮೇತನಾಗಿ ಕುಳಿತು ಪ್ರತಿಷ್ಠೆ ಮಾಡಿದನು. ಅಷ್ಟರಲ್ಲಿ ಹನುಮಂತನು ಬಂದು ನೋಡಿ, ನನ್ನನ್ನು ಕಾಶಿಗೆ ಕಳುಹಿಸಿ ನಾನು ಬರುವುದಕ್ಕೆ ಮೊದಲೇ ನೀನು ಪ್ರತಿಷ್ಠೆ ಮಾಡಿರುವ ಈ ಲಿಂಗ ಯಾವುದು? ಇದನ್ನು ತೆಗೆದು ನಾನು ತಂದಿರುವ ಲಿಂಗವನ್ನೇ ಅಲ್ಲಿಟ್ಟು ಪ್ರತಿಷ್ಠೆಯನ್ನು ಮಾಡಬೇಕೆಂದನು. ಅವನ ಮಾತಿಗೆ ನಗುತ್ತಾ ರಘುಪತಿಯು, ಮಾರುತಿ, ನೀನು ಬ್ರಹ್ಮದೇವನು ಹೇಳಿ ಹೋದ ಮುಹೂರ್ತದ ಕಾಲಕ್ಕೆ ಸರಿಯಾಗಿ ಬರದೇ ಇರುವ ಕಾರಣ ನಾನು ಮರಳಿನ ಲಿಂಗವನ್ನು ಮಾಡಿ ಪ್ರತಿಷ್ಠೆ ಮಾಡಬೇಕಾಯಿತು. ಈಗ ನೀನು ತಂದಿರುವ ಲಿಂಗವನ್ನು ಪ್ರತಿಷ್ಠಾಪಿಸಬೇಕೆಂದರೆ ಇದನ್ನು ನೀನೇ ಕಿತ್ತು ಒಗೆದು ನೀನು ತಂದ ಲಿಂಗವನ್ನೇ ಅಲ್ಲಿಟ್ಟು ಪ್ರತಿಷ್ಠಾಪಿಸುತ್ತೇನೆಂದನು. ನಗೆಮುಖದಿಂದ ಹನುಮನು ಅದನ್ನು ತನ್ನ 2 ಕೈಗಳಿಂದಲೂ ಹಿಡಿದೆತ್ತಿದನು. ಅದು ಭೂಮಿಗೆ ಸೇರಿ ಹೋಗಿತ್ತು, ಕದಲಲಿಲ್ಲ. ಕಡೆಗೆ ಉಗುರುಗಳಿಂದ ಭೂಮಿಯನ್ನು ತೋಡಿ ತನ್ನ ಎದೆಯವರೆಗೂ ನಿಲುಕುವಂತೆ ಮಾಡಿಕೊಂಡು 2 ಕೈಗಳಿಂದಲೂ ಬಿಗಿದಪ್ಪಿ ಎತ್ತಿದನು, ಏಳಲಿಲ್ಲ. ಬಾಲದಿಂದ ಸುತ್ತಿ ಎತ್ತಿದನು, ಸಾಧ್ಯವಾಗಲಿಲ್ಲ. ಕಡೆಗೆ ಅವನಿಗೆ ಜ್ಞಾನೋದಯವಾಗಿ ಶ್ರೀರಾಮಚಂದ್ರನ ಚರಣಗಳನ್ನು ಹಿಡಿದುಕೊಂಡು, ದಯಾಘನ, ನನ್ನ ಅಜ್ಞಾನಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸಿದೆ. ಏಕೆಂದರೆ ನಾನು ಲಂಕೆಗೆ ಹಾರಿ ನಡೆಸಿದ ಸಕಲ ಸಾಹಸಗಳ ಕಾರ್ಯಗಳು ತನ್ನ ಬಾಲದಿಂದಲೇ ಎಂದುಕೊಂಡಿದ್ದೆನು. ಹಾಗೂ ದೊಡ್ಡ ದೊಡ್ಡ ಪರ್ವತಗಳನ್ನು ಲೀಲಾ ಮಾತ್ರನಾಗಿ ಕಿತ್ತು ಎತ್ತಿಕೊಂಡು ದಾನವರನ್ನು ಕೊಂದುದು ನನ್ನ ಬಲವೆಂದೇ ಹೆಮ್ಮೆ ಪಡುತ್ತಿದ್ದೆನು. ಇಂದು ನಿನ್ನ ಮಹಿಮಾ ಸಂಪತ್ತನ್ನು ಈಗ ತಾನೇ ಪ್ರತಿಷ್ಠೆ ಮಾಡಿದ್ದ ಮರಳಿನ ಲಿಂಗದಲ್ಲಿ ನನಗೆ ವ್ಯಕ್ತಗೊಳಿಸಿ ನನ್ನಲ್ಲಿ ಬೇರೂರಿದ್ದ ಅಹಂಕಾರದ ಮೊಳಕೆಯನ್ನು ಬೇರು ಸಹಿತ ಕಿತ್ತು ಶುದ್ಧಗೊಳಿಸಿದೆ. ನೀನು ವಿಶ್ವದಲ್ಲಿರುವ ಪ್ರಾಣಿಕೋಟಿಗಳಿಗೆ ಶಕ್ತಿಯನ್ನು ರವಾನಿಸುವ ಅಪ್ರಮೇಯನು, ಅವ್ಯಕ್ತನು, ಅದ್ವಿತೀಯನು, ವಿಜ್ಞಾನ ಘನನು, ವಿಶ್ವರೂಪನು ಎಂದು ಬಹುಪರಿಯಿಂದ ಪ್ರಾರ್ಥಿಸುತ್ತಾ ನಿಂತನು. ರಘುಪತಿಯು ಅವನನ್ನು ಬಿಗಿದಪ್ಪಿಕೊಂಡು, ಪವನಜ, ನಿನ್ನಲ್ಲಿ ಅಹಂಕಾರವೆಂಬ ಅಂಟು ರೋಗವು ಮೊಳೆಯದಿರಲಿ ಎಂದು ಪರಮೇಶ್ವರ ನಡೆಸಿದ ಲೀಲೆ ಇದು. ನನ್ನನ್ನು ಏಕೆ ಅಷ್ಟು ಹೊಗಳುತ್ತಿರುವೆ? ನೀನು ಕಾಶಿಯಿಂದ ತಂದಿರುವ ಈ ಪವಿತ್ರ ಲಿಂಗವನ್ನು ನೀನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡು. ಇವೆರಡು ಲಿಂಗಗಳು ಕಲ್ಪದ ಕೊನೆಯವರೆಗೂ ನರರಿಂದ ಪೂಜೆಗೊಳ್ಳುತ್ತವೆ. ನೀನು ಪ್ರತಿಷ್ಠೆ ಮಾಡುವ ಲಿಂಗಕ್ಕೆ ಮೊದಲು ಅಭಿಷೇಕ ಪೂಜೆಗಳು ನಡೆಯಲಿ ಎಂದು ಹೇಳಿ ಅವನನ್ನು ಹರ್ಷಗೊಳಿಸಿ ಹನುಮಂತನಿಂದ ಪ್ರತಿಷ್ಠೆನೆ ಮಾಡಿಸಿ
ದಿಗಂಬರನಾಗಿ ದೂರದಲ್ಲಿ ಕೈ ಜೋಡಿಸಿಕೊಂಡು ನಿಂತಿದ್ದ ರಾವಣನನ್ನು ಹತ್ತಿರಕ್ಕೆ ಕರೆದು ಸೀತಾ ಸಮೇತನಾಗಿ ಆ ಎರಡೂ ಲಿಂಗಗಳ ಪ್ರತಿಷ್ಠಾಪನಾ ಪುಣ್ಯವನ್ನು ರಾವಣನಿಗೆ ದಾರೆ ಎರೆದನು. ಮರುಕ್ಷಣವೇ ರಾವಣನಿಗೆ ದಿವ್ಯ ದೇಹ ಉಂಟಾಗಿ ಸೀತಾರಾಮರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ತನ್ನನ್ನು ಕರೆದೊಯ್ಯಲು ಶಿವಲೋಕದಿಂದ ಬಂದಿದ್ದ ವಿಮಾನದಲ್ಲಿ ಕುಳಿತು ಶ್ರೀರಾಮಚಂದ್ರನನ್ನು ಸ್ತೋತ್ರ ಮಾಡುತ್ತಾ ಕೈಲಾಸಕ್ಕೆ ಹೋದನು. ಅನಂತರ ರಾಮಚಂದ್ರನು ಸೀತಾ ಲಕ್ಷ್ಮಣರಿಂದಲೂ ಸಕಲ ವಾನರರ ಪರಿವಾರದಿಂದಲೂ ವಿಭೀಷಣನ ಪರಿವಾರದಿಂದಲೂ ಕೂಡಿ ವಿಮಾನದಲ್ಲಿ ಕುಳಿತಿದ್ದದ್ದನ್ನು ಕಂಡ ವಿಭೀಷಣನು, ಶರಣಜನವತ್ಸಲ, ಈಗ ನೀವು ವಾನರರಿಂದ ಕಟ್ಟಿ ನಿಲ್ಲಿಸಿರುವ ಸೇತುವೆಯ ಮಾರ್ಗವಾಗಿ ಮುಂದೆ ಜನರು ಸುಲಭವಾಗಿ ಲಂಕೆಗೆ ಬಂದು ನೆಲೆಸಿದರೆ ಧರ್ಮರಾಜ್ಯವು ಕರ್ಮಭೂಮಿಯಾಗುವುದೆಂಬ ಹೆದರಿಕೆ ನನಗುಂಟಾಗುತ್ತಿದೆ. ನಾನು ಅದರಲ್ಲಿ ಹೇಗೆ ವಾಸಿಸಲಿ ಎಂದನು. ಶ್ರೀರಾಮನು, ಈಗ ನೀನು ವಾಸಿಸುವ ಲಂಕೆಯು ಮುಂದೆ ಕಲಿಯುಗದಲ್ಲಿ ನರರಿಗೆ ಕಾಣಲಾಗದು, ಸುವೇಲಾದ್ರಿಯೇ ಲಂಕೆ ಎಂದು ಕರೆಸಿಕೊಳ್ಳುವುದು ಎಂದು ವರವಿತ್ತು ಧನಸ್ಸಿಗೆ ಬಾಣವನ್ನು ಸಂಧಿಸಿ ಸೇತುವೆಗೆ ಹೊಡೆದು ತುಂಡು ತುಂಡು ಮಾಡಿ ವಿಮಾನಕ್ಕೆ ಹೊರಡಲು ಆಜ್ಞೆ ಮಾಡಿದನು ಎಂಬಲ್ಲಿಗೆ ಶಿವಲಿಂಗ ಸ್ಥಾಪನೆ ಮತ್ತು ರಾವಣನ ಪಿಶಾಚ ಜನ್ಮ ಮುಕ್ತಿ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.